ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಕುತೂಹಲಕರ ಪ್ರಶ್ನೆಗೆ ಉತ್ತರ ಹುಡುಕೋಣ. ಗಣಿತವನ್ನ ನಾವು ಯಾಕೆ ಕಲಿಬೇಕು? ಗಣಿತ ಅಂದ್ರೆ ಕೇವಲ ಪಠ್ಯ ಪುಸ್ತಕದ ಅಂಕಿಗಳ ಆಟ ಅಲ್ಲ. ಇದು ನಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿರುವ ಸಂಗಾತಿ. ಹಾಗಾದ್ರೆ ನಾವು ಗಣಿತವನ್ನ ಯಾಕೆ ಕಲಿಬೇಕು? ಇದರಿಂದ ಆಗುವ ಪ್ರಯೋಜನಗಳೇನು? ಹೀಗೆ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ತಡ ಮಾಡೋದ್ಯಾಕೆ? ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ಗಣಿತವನ್ನ ಯಾಕೆ ಕಲಿಬೇಕು? ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ. ಗಣಿತವನ್ನ ಕಲಿತ್ರೆ ನಮ್ಮ ತಲೆ ತೀಕ್ಷ್ಣವಾಗುತ್ತೆ. ಯಾವುದೇ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹರಿಸಬೇಕು ಎಂಬುದನ್ನು ಹಂತ ಹಂತವಾಗಿ ತಿಳಿತೀವಿ. ಇದನ್ನ ಕ್ರಿಟಿಕಲ್ ಥಿಂಕಿಂಗ್ ಅಂತಾರೆ. ಉದಾಹರಣೆಗೆ, ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಹೋಲಿಸಿ ಸರಿಯಾದ ನಿರ್ಧಾರ ತಗೊಳ್ಳೋದು. ಇದು ಗಣಿತ ಕಲಿಸಿದ ಬುದ್ಧಿಯಿಂದ ಮಾತ್ರ ಸಾಧ್ಯ. ದೈನಂದಿನ ಬದುಕಿನಲ್ಲಿ ಗಣಿತವಿಲ್ಲದೆ ಒಂದು ದಿನವೂ ಸಾಗೋದಿಲ್ಲ. ಶಾಪಿಂಗ್ಗೆ ಹೋದಾಗ ಎಷ್ಟು ಖರ್ಚಾಗಿದೆ, ಎಷ್ಟು ಬಾಕಿ, ಅಡುಗೆ ಮಾಡುವಾಗ ಅಳತೆ ಅನುಪಾತ ಸರಿಯಾಗಿರಬೇಕು. ಮನೆ ಕಟ್ಟುವುದು, ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳುವುದು, ಪ್ರಯಾಣದ ಯೋಜನೆ ಮಾಡೋದು ಎಲ್ಲವೂ ಗಣಿತದ ಮೇಲೆ ಅವಲಂಬಿತವಾಗಿದೆ. ಬ್ಯಾಂಕಿಂಗ್, ಲಾಭ ನಷ್ಟದ ಲೆಕ್ಕಾಚಾರ, ದಾಖಲೆಗಳ ನಿರ್ವಹಣೆ ಇವೆಲ್ಲವುಗಳ ಹಿಂದೆ ಗಣಿತವೇ ನಿಂತಿದೆ. ಉದ್ಯೋಗ ಮತ್ತು ವೃತ್ತಿಪರ ಬದುಕು. ಇಂಜಿನಿಯರ್, ಬ್ಯಾಂಕರ್, ಡಾಕ್ಟರ್, ವಿಜ್ಞಾನಿ, ಅರ್ಥಶಾಸ್ತ್ರಜ್ಞ ಯಾರೇ ಆಗಿರಲಿ, ಗಣಿತ ಇಲ್ಲದೆ ಮುಂದೆ ಸಾಗಲು ಸಾಧ್ಯ ಇಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಪೂರ್ಣವಾಗಿ ಗಣಿತದ ಮೇಲೆ ನಿಂತಿದೆ. ಇಂದಿನ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್ ಇವೆಲ್ಲವೂ ಗಣಿತದ ಅದ್ಭುತ ಅನ್ವಯಗಳು. ಸಾಮಾನ್ಯ ಜ್ಞಾನ ಮತ್ತು ವ್ಯವಸ್ಥಿತತೆ. ಗಣಿತವನ್ನು ಕಲಿತರೆ ನಮ್ಮ ಜೀವನ ಹೆಚ್ಚು ಸಂಘಟಿತವಾಗುತ್ತೆ. ನಾವು ಸಮಯವನ್ನು ಸರಿಯಾಗಿ ಬಳಸಲು, ಕೆಲಸವನ್ನು ಪ್ಲ್ಯಾನ್ ಮಾಡಲು, ಅಂಕಿಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿತೀವಿ. ಅಂದರೆ ಗಣಿತ ನಮ್ಮ ಬದುಕಿಗೆ ಒಂದು ರೋಡ್ ಮ್ಯಾಪ್ ಅನ್ನ ಕೊಡುತ್ತೆ. ಅನುಪಾತ, ಆಳವಾದ ತಿಳುವಳಿಕೆ. ಗಣಿತವನ್ನ ಎಲ್ಲ ವಿಜ್ಞಾನಗಳ ಮದರ್ ಲ್ಯಾಂಗ್ವೇಜ್ ಅಂತಾರೆ. ಬ್ರಹ್ಮಾಂಡದ ಗಾತ್ರ, ನಕ್ಷತ್ರಗಳ ಅಂತರ, ಕಟ್ಟಡಗಳ ಎತ್ತರ ಇವೆಲ್ಲವನ್ನೂ ಅಳೆಯಲು ಗಣಿತ ಬೇಕು. ಮಾಪನೆ, ಗಾತ್ರ, ಪ್ರಮಾಣ ಇವುಗಳ ಅರಿವು ಬಂದಾಗ ಪ್ರಪಂಚವನ್ನು ಇನ್ನಷ್ಟು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ವ್ಯಕ್ತಿತ್ವ ವಿಕಸನಕ್ಕೆ. ಗಣಿತ ಕಲಿತ್ರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ತಪ್ಪು ಮಾಡದ ನಿಟ್ಟಿನಲ್ಲಿ ಶ್ರದ್ಧೆ ಬೆಳೆಸುತ್ತೆ. ತರ್ಕಬದ್ಧವಾಗಿ ಯೋಚಿಸುವ ಶಕ್ತಿ ಬರುತ್ತೆ. ಇವುಗಳೆಲ್ಲ ಒಟ್ಟಿಗೆ ನಮ್ಮ ವ್ಯಕ್ತಿತ್ವವನ್ನು ಬಲಪಡಿಸ್ತವೆ. ಹೀಗಾಗಿ ಸ್ನೇಹಿತರೆ, ಗಣಿತ ಕೇವಲ ತರಗತಿಯ ಪಾಠವಲ್ಲ, ಇದು ಬದುಕಿನ ಶ್ವಾಸ. ಖರ್ಚು, ಬಾಕಿ ಲೆಕ್ಕದಿಂದ ಹಿಡಿದು ವ್ಯವಹಾರ, ಓದು, ಕೆಲಸ, ಅಡುಗೆ ಎಲ್ಲೆಡೆ ಗಣಿತ ನಮ್ಮ ಕೈ ಹಿಡಿದಿದೆ. ವೃತ್ತಿ, ಜ್ಞಾನ, ವ್ಯಕ್ತಿತ್ವ ಎಲ್ಲವೂ ಗಣಿತದಿಂದಲೇ ಬೆಳೆಯುತ್ತೆ. ಮುಂದಿನ ಭಾಗದಲ್ಲಿ ನಾವು ಗಣಿತದ ಇನ್ನಷ್ಟು ರೋಚಕ ರಹಸ್ಯಗಳನ್ನು ತಿಳಿಯೋಣ. ಅಲ್ಲಿಯವರೆಗೂ ಗಣಿತವನ್ನು ಕಲಿಯಿರಿ, ಯೋಚಿಸಿ ಮತ್ತು ಜೀವನವನ್ನು ಸುಂದರವಾಗಿಸ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.